ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನ ಒಂದು 3 ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಇವತ್ತು ದೀಪಾವಳಿ ಹಬ್ಬ. ಇನ್ನು ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನು ಹಬ್ಬ ಅಂದರೆ ಜೋರಲ್ವಾ. ಇನ್ನು ಪಟಾಕಿ ಹೊಡೆಯೋದಿರಲಿ, ಅಡುಗೆ ಮಾಡೋದಿರಲಿ ಎಲ್ಲದು ಜೋರೇನೆ. ಇನ್ನು ಹಳ್ಳಿ ಕಡೆ ಅಂದರೆ ಸ್ವಲ್ಪ ಕರೆಂಟ್ ಇದು ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅದರಲ್ಲೂ ಈ ಸರಿ ದೀಪಾವಳಿಯಲ್ಲಂತೂ ಮಳೆ ತುಂಬಾ ಜೋರು, ಅದರಿಂದ ಕರೆಂಟಿನ ಪ್ರಾಬ್ಲಮ್ ಜಾಸ್ತಿನೇ ಇದೆ. ಇನ್ನು ಅಡುಗೆ ಕೂಡ ಫಸ್ಟ್ ರೆಡಿ ಮಾಡಬೇಕಲ್ಲ, ಹಾಗಾಗಿ ಮಸಾಲೆ ರುಬ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಇನ್ನು ಬೆಳಗ್ಗೆ ಹೋಗಿದ್ದು ಕರೆಂಟು ಸಂಜೆ ಇಷ್ಟೊತ್ತಾರು ಬರಲಿಲ್ಲ. ಒಂದು 4 o'clock ಹಂಗೆ ಬಂತು. ಫಸ್ಟ್ ಮಸಾಲೆನ ರೆಡಿ ಮಾಡಿಟ್ಕೊಳ್ಳೋಣ ಅಂತ ನಾನು ನಮ್ಮಮ್ಮ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ಇನ್ನು ಅಕ್ಕ ಅಂಗಡಿಗೆ ಹೋಗಿದ್ದಾಳೆ, ಅವಳು ಬರ್ತಾಳೆ, 3 ಜನ ಸೇರಿ ಮಾಡಬೇಕಾಗುತ್ತೆ. ಅಷ್ಟರೊಳಗೆ ಕಡುಬು ಇನ್ನು ಫಸ್ಟು ಕಡುಬನ್ನ ರೆಡಿ ಮಾಡಿಟ್ರೆ ಅದ್ರ ಪಾಡಿಗೆ ಅದು ಆಗುತ್ತೆ ಅಂತ ಕಡುಬನ್ನ ಮಾಡಿಡ್ತಾ ಇದ್ದೀವಿ. ಇನ್ನು ಮಟನ್ ಸಾರು, ಚಿಕನ್ ಸಾಂಬಾರು, ಫಿಶ್ ಸಾಂಬಾರು ಎಲ್ಲನೂ ಕೂಡ ರೆಡಿ ಮಾಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ವಡೆ ಎಲ್ಲ ರೆಡಿ ಮಾಡಿ. ಇನ್ನು ಅಕ್ಕನೂ ಕೂಡ ಬಂದಳು, ಅವಳು ಚಿಕನ್ ಫ್ರೈಗೆ ರೆಡಿ ಮಾಡ್ತಿದ್ದಾಳೆ. ನಾನು ಮಟನ್ ಸಾಂಬಾರು ಮಾಡಿದ್ದಾಯಿತು, ಅಮ್ಮ ಫಿಶ್ ಸಾಂಬಾರು ಮಾಡಿದ್ದು. 3 ಜನ ಒಂದೊಂದು ಐಟಮ್ ಮಾಡಿದ್ದಾಯಿತು. ಇನ್ನು ಕಡುಬನ್ನು ಕೂಡ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಮಲೆನಾಡು ಸೈಡು ಕಡುಬು ಚಿಕನ್ ಸಾಂಬಾರು ಅಂದರೆ ಫೇವ್ರೇಟು, ತುಂಬಾ ಇಷ್ಟಪಡ್ತಾರೆ. ಆ ಕಡೆ ಎಲ್ಲ ನಮಗೂ ಕೂಡ ಇಷ್ಟನೇ. ಹಾಗಾಗಿ ಯಾವುದೇ ಫಂಕ್ಷನ್ ಆದ್ರೂ ಕಡುಬು ಇದ್ದೇ ಇರುತ್ತೆ. ಇನ್ನು ನಾವು ಕಾರ್ತಿಕದಲ್ಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಹಾಗಾಗಿ 1-2 ದಿನ ಮುಂಚೆನೇ ಮಾಡ್ತಾರೆ ನಮ್ಮ ಮನೇಲಿ. ಇನ್ನು ಒಲೆ ಅಡುಗೆ ಅಂತ ಕೇಳ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಒಲೆಯಲ್ಲಿ ಮಾಡಿದ್ದು ಯಾವುದೇ ಅಡುಗೆ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಒಲೆ ಅಡುಗೆ ಅಂದರೆ ಸ್ವಲ್ಪ ಕಡಿಮೆನೇ, ಸ್ಟವ್ ಮೇಲೆ ಮಾಡೋದು ಜಾಸ್ತಿ ಆಗಿರುತ್ತೆ. ಇನ್ನು ಫಂಕ್ಷನ್ಗಳಲ್ಲಿ ಒಂದರಲ್ಲೇ ಮಾಡೋಕ್ಕಾಗಲ್ವಲ್ಲ, ಒಲೆನೂ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲೂ ಅಡುಗೆ ಮಾಡಿ ಇಲ್ಲೇ ಸ್ಟವ್ಲು ಕೂಡ ಮಾಡ್ತಾಯಿದ್ದೀವಿ ನಾವು. ಇನ್ನು ನಮ್ಮ ಅಕ್ಕ ನನಗಿಂತ ಸ್ವಲ್ಪ ಹೈಟ್ ಕಡಿಮೆ ಇರೋದು. ಇನ್ನು ಸ್ಟವ್ ಹೈಟ್ ಇದೆಯಲ್ಲ, ಹಾಗಾಗಿ ಅವಳಿಗೆ ಸಿಗ್ತಾ ಇಲ್ಲ ಅಂತ ಚೇರ್ನ ಹಾಕೊಂಡು ಅಡುಗೆನ ಮಾಡ್ತಿದ್ದಾಳೆ. ಇನ್ನು 3 ಜನ ಸೇರ್ಕೊಂಡು ಅಡುಗೆನ ಕೂಡ ರೆಡಿ ಮಾಡ್ತಾಯಿದ್ವಿ. ಫಸ್ಟ್ ಅಡುಗೆನ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಸರಿ ಆಗುತ್ತೆ ಅಂತ ನಾನು ಸ್ವಲ್ಪ ಇನ್ನು ಒಡೆಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇನ್ನು ಆ ಕಡೆ ಸೈಡು ಇನ್ನು ಹೊರಗಡೆ ಪಟಾಕಿ ಕೂಡ ಹೊಡಿತಾಯಿದ್ರು. ಇನ್ನು ಪಟಾಕಿ ಹೊಡೆಯೋದಂದ್ರೆ ಫಸ್ಟ್ ಅಲ್ವಾ, ಇನ್ನು ಅವ್ರು ಕಾಯೋಕ್ಕಾಗಲ್ವಲ್ಲ, ಈ ಕಡೆ ಸೈಡ್ ಪಟಾಕಿ ಕೂಡ ಹೊಡಿತಾ ಇದ್ದಾರೆ. ನಾವು ಆ ಕಡೆ ಅಡುಗೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ವಿ. ಇನ್ನು ಅಡುಗೆ ಎಲ್ಲ ಮುಗ್ದಿದ್ದಾಯಿತು. ಇನ್ನು ನಮ್ಮ ಕಡೆ ಆರತಿನೂ ಕೂಡ ಮಾಡ್ತಾರೆ. ಚೆಂಡು ಎಲ್ಲ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಎಲ್ಲ ಆರತಿನ ರೆಡಿ ಮಾಡ್ತಾರೆ. ಇದನ್ನು ಕಂಪಲ್ಸರಿಯಾಗಿ ನಾವು ಮಾಡೇ ಮಾಡ್ತೀವಿ. ಇನ್ನು ದೀಪಗಳನ್ನೂ ಕೂಡ ರೆಡಿ ಮಾಡಿ ಮನೆ ಬಾಗಿಲಿಗೆಲ್ಲ ಇಡಬೇಕು. ಮನೆ ಬಾಗಿಲಿಗೆಲ್ಲ ದೀಪ ಇಟ್ಟು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೈಟ್ ಹೊತ್ತು. ಇನ್ನು ದೀಪಗಳನ್ನೆಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಬಿಟ್ಟು ಇನ್ನು ಪೂಜೆಗೆ ರೆಡಿ ಮಾಡಬೇಕು ಅಷ್ಟೇ. ಇನ್ನು ಹಬ್ಬಗಳಲ್ಲಿ ಎಷ್ಟೇ ಜನ ಕೆಲಸ ಮಾಡಿದ್ರು, ಎಷ್ಟು ಬೇಗ ಮಾಡ್ತೀವಿ ಅಂದ್ರೂ ಆಗೋದೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಇನ್ನು ಅಮ್ಮನೂ ಅಕ್ಕನೂ ಕೂಡ ಸೇರಿಕೊಂಡು ಈ ಕೆಲಸನ ಮುಗಿಸ್ತಾ ಇದ್ದಾರೆ. ನಾನು ಅಷ್ಟರೊಳಗೆ ವಡೆನೂ ಕೂಡ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದರಲ್ಲಿ ವಡೆ ಕಂಪಲ್ಸರಿಯಾಗಿ ಇರಲೇಬೇಕು, ಹಾಗಾಗಿ ವಡೆನೂ ಕೂಡ ಮಾಡ್ತಾ ಇದ್ದೀವಿ. ಇನ್ನು ವಡೆನ ಬೆಸಿಟ್ಬಿಟ್ಟು ಇನ್ನು ಎಡೆಗಿಡೋದೊಂದೇ ಅಷ್ಟೇ. ಇನ್ನು ಈ ಕೆಲಸ ಎಲ್ಲ ಮುಗಿದ ತಕ್ಷಣ ದೀಪ ಎಲ್ಲ ರೆಡಿ ಮಾಡಿದ್ದೀವಲ್ಲ, ಇನ್ನು ಬಾಗಿಲಿಗೆಲ್ಲ ದೀಪನೆಲ್ಲ ಹತ್ತಿಸ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಪಟಾಕಿನೇ ಹೊಡೆಯೋದಷ್ಟೇ ಬಾಕಿ. ಈ ಸರಿ ಏನು ಅಷ್ಟೊಂದು ಪಟಾಕಿ ತರಕ್ಕೆ ಹೋಗಿರಲಿಲ್ಲ ಹೋದ ಸರಿಗಿಂತ. ಈ ಸರಿ ಪಟಾಕಿ ಕಡಿಮೆನೇ ಇರಲಿ ಅಂತ ಪಟಾಕಿ ಕಡಿಮೆನೇ ತಂದಿದ್ದು ಈ ಸರಿ ದೀಪಾವಳಿಲಿ ಮಳೆ ಜೋರು ಅಂದರೆ ಜೋರು. ಯಾವ ವರ್ಷದಲ್ಲಿ ಈ ಥರ ಮಳೆ ಬಂದಿರಲಿಲ್ಲ. ಅದು ದೀಪಾವಳಿ ಟೈಮಲ್ಲಿ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ. ಮಳೆ ಬಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಪಟಾಕಿ ಹೊಡೆಯೋಕ್ಕಾಗಲ್ಲ, ಅದೊಂಥರ ಹಿಂಸೆ ಅನ್ನಿಸ್ತಿತ್ತು. ಇನ್ನು ಹೊರಗಡೆ ದೀಪನೂ ಕೂಡ ಹತ್ತಿಸ್ತಾ ಇದ್ದಾರೆ ಅಪ್ಪಾಜಿ ಅಕ್ಕ ಸೇರಿಕೊಂಡು. ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಗ್ತಿದೆಯಲ್ಲ ಅಲ್ಲಿ ಒಳಗಡೆ, ಹಾಗಾಗಿ ಇನ್ನು ಪೂಜೆನೂ ಕೂಡ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ನಮ್ಮಮ್ಮ. ಅಷ್ಟರೊಳಗೆ ಇಲ್ಲಿ ದೀಪನ ಹಚ್ಚಿಸ್ಬಿಟ್ಟು ಹೋಗೋಣ ಅಂತ ಹತ್ತಿಸ್ತಾ ಇದ್ದಾರೆ. ಇನ್ನು ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಧನ್ವಿ ನೋಡ್ತಿರ್ಬೋದು, ನೋಡಿ ಹೋಗ್ತಿದ್ದಾಳೆ, ಹೊಡಿತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ. ಆಚೆ ಅಂತೂ ಬರೋದೇ ಇಲ್ಲ ಅವಳು. ಇನ್ನು ಅಲ್ಲಿ ರೆಡಿ ಮಾಡ್ತಿದ್ರು, ನಾನು ಇಲ್ಲಿ ಸ್ವಲ್ಪ ಒಡೆಗೆ ಬೇಕಿಟ್ಬಿಟ್ಟಿದ್ದೆ, ಹಾಗಾಗಿ ಅದನ್ನು ಫುಲ್ ಎತ್ತಿಟ್ಬಿಟ್ಟು ಹೋಗೋಣ ಅಂತ ಒಳಗಡೆ ಬಂದಿದ್ದೀನಿ ಇವಾಗ. ಇನ್ನು ಇಲ್ಲಿ ನೋಡ್ತಿರ್ಬೋದು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನು ಯಾವಾಗಲೂ ನಮ್ಮ ಅಯ್ಯನೇ ಪೂಜೆ ಮಾಡೋದು, ಅವರೆಲ್ಲ ರೆಡಿ ಮಾಡಿ ಇದು ಮಾಡ್ತಾರೆ. ಆಮೇಲೆ ನಾವು ನೆಕ್ಸ್ಟ್ ಪೂಜೆನ ಮಾಡ್ತೀವಿ. ವರ್ಷ ಇವರೇ ಮಾಡೋದು, ಯಾವಾಗಲೂ ಯಾವುದೇ ಪೂಜೆ ಆದ್ರೂ ನಮ್ಮ ಅಯ್ಯನೇ ಮಾಡೋದು. ಇನ್ನು ಹೊರಗಡೆ ಪಟಾಕಿ ಹೊಡಿತಾ ಇದ್ದಾರೆ. ಇನ್ನು ಒಳಗಡೆ ಪೂಜೆ ಮಾಡೋರು ಮಾಡ್ತವ್ರೆ. ಇಲ್ಲಿ ನೋಡ್ತಿರ್ಬೋದು ಪಟಾಕಿ ಹೊಡಿತಿರೋದು. ನಮ್ಮ ಅಕ್ಕನ ಮಗ ಪಟಾಕಿ ಹೊಡಿತಾವನೆ, ಒಂಚೂರು ಭಯನೇ ಪಡೋಲ್ಲ. ಇವನು 2ನೇವನು. ಇನ್ನು ಫಸ್ಟ್ನೇ ಒಂದು ಸ್ವಲ್ಪ ಹೆದರ್ತಾನೆ ಅವನು. ಇನ್ನು ಧನ್ವಿಗಂತೂ ಎದುರಿಸಿ ಇಡ್ತಾ ಇದ್ದ. ಪಟಾಕಿ ಹೊಡೆದವಳು ಆಗಲ್ಲ ಅಂದ್ರೂ ಅವಳ ಹತ್ರಕ್ಕೆ ಹೋಗಿ ಹೊಡಿಯೋದು. ರೀಲ್ ಕೋವಿ ಬರುತ್ತಲ್ಲ ಅದರಲ್ಲಂತೂ ಪಕ್ಕಕ್ಕೆ ಹೋಗಿ ಅವಳು ತುಂಬ ಭಯಪಡ್ತಿದ್ಲು. ಇನ್ನು ಅವಳು ಸುಸ್ರುಬತ್ತೆ ಹಚ್ಚೂ ತುಂಬ ಭಯಪಡ್ತಾಳೆ. ಇನ್ನು ನೋಡಿ ಅವನು ಎಷ್ಟು ಚುರುಕಾಗಿದ್ದಾನೆ ಅಂದರೆ, ಎಷ್ಟು ಪಟಾಕಿ ಕೊಟ್ಟರು ಅಷ್ಟು ಹೊಡಿತಾ ಇದ್ದ. ಅವನಿಗಂತೂ ಪಟಾಕಿ ಹೊಡೆಯೋದಂದ್ರೆ ಸಖತ್ ಖುಷಿ ಪಡ್ತಾ ಇದ್ದ. ಇನ್ನು ಈ ಕಡೆ ಪೂಜೆ ಕೂಡ ರೆಡಿ ಆಯಿತು. ಇನ್ನೇನು ಎಡೆನ ಇಟ್ಬಿಟ್ಟು ಇನ್ನು ಪೂಜೆ ಮಾಡೋದಷ್ಟೇ.
ಕಿರ್ಚೋದು ಯಾಕೋ? ಇನ್ನೂ ಒಂದು ಸರ ಪಟಾಕಿ ಮತ್ತು ಒಂದು ಶಾರ್ಟ್ಸ್ನ ಹೊಡೆದಿದ್ದಾಯಿತು, ಅಣ್ಣ ತಂದಿದ್ದ. ತುಂಬಾ ದೊಡ್ಡದಿತ್ತಲ್ಲ, ಹಾಗಾಗಿ ಜೋರು ಸೌಂಡ್ ಎಲ್ಲ ಬರ್ತಿತ್ತು. ಇನ್ನು ಪಟಾಕಿ ಸೌಂಡ್ ಅಂತೂ ಆಟಮ್ ಬಾಂಬ್ ಎಲ್ಲ ಇರ್ತಲ್ಲ, ಅವು ಜಾಸ್ತಿ ಸೌಂಡು ಕೇಳಿದ್ರೆ ಕಿವಿನೇ ಒಂಥರ ಅನ್ನಿಸ್ತಾ ಇತ್ತು. ಇನ್ನು ಪಟಾಕಿದು ಹೊಗೆ ಬೇರೆ ಜಾಸ್ತಿ ಇರ್ತಿತ್ತು, ಹೊಗೆದು ಎಲ್ಲ ಕುಡಿಬಾರ್ದು. ಆದ್ರೂ ಈಗಿನರೇನು ಪಟಾಕಿ ಹೊಡೆಯೋದೇನು ಬಿಡಲ್ಲ. ಇನ್ನು ನಾವು ಬರ್ತೀವಿ. ಟಿವಿ ಆಫ್ ಮಾಡು. ನೋಡಿಲಿ ಇವರೆಲ್ಲ ಹೆಂಗೆ ಇಸ್ಕೊಂಡಾಗ ಹಚ್ಚುತ್ತವ್ರಲ್ಲಿ. ಪಟಾಕಿ ಹೊಡೆದ್ರೆ ಅದ್ರ ಬೇಡ, ಒಳ್ಳಂಗ್ ಮಾಡಬೇಡ. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ಎಡೆಗೆಲ್ಲ ಇಟ್ಟಿರ್ತೀವಲ್ಲ, ವಡೆ, ಚಕ್ಲಿ, ಕಜ್ಜಿಕಾಯಿ, ಕಜ್ಜಾಯ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು ಎಲ್ಲರಿಗೂ ಕೊಟ್ಬಿಟ್ಟು ನಾವು ಕೂಡ ತಿನ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಊಟನ ಮಾಡಬೇಕಷ್ಟೇ. ಇನ್ನು ಪಟಾಕಿ ಹೊಡೆಯೋದು ಮುಗ್ದಿಲ್ಲ ನೋಡಿ ಇಲ್ಲೇ ಹೊರಗಡೆ. ಇನ್ನು ನಮ್ಮ ಭಾವ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಬರ್ಬೇಕಲ್ಲ, ಹಾಗಾಗಿ ಅವರು ಕೂಡ ಬಂದ್ರಲ್ಲ. ಇನ್ನು ಸ್ವಲ್ಪ ಪಟಾಕಿ ಹೊಡೆಯೋಣಂತ ಅವರು ಕೂಡ ಹೊಡಿತಾ ಇದ್ದಾರೆ. ಇನ್ನು ಈ ಪಟಾಕಿ ಹೊಡಿತಿದ್ರೆ ನಾಯಿಗಳು ಹೆಂಗೆ ಆಡ್ತವೆ ನೋಡಿ, ಅವೇನು ಎದರದೇ ಇಲ್ಲ, ಹತ್ರಕ್ಕೆ ಹೋಗಿ ಇಟ್ಕೊಳ್ಳೋರಂಗೆ ಆಡ್ತಿರ್ತವೆ ಪಟಾಕಿನ. ನಮಗೆ ಭಯ ಅನ್ನಿಸ್ತಾ ಇರುತ್ತೆ. ಇನ್ನು ಪಟಾಕಿ ಎಲ್ಲ ಹೊಡೆದಿದ್ದ. Let's go. Game over. 3, 2, 1.
ಊಟ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ರೌಂಡ್ ಎಲ್ಲರೂ ಪಟಾಕಿನೂ ಕೂಡ ಹೊಡೆದಿದ್ದಾಯಿತು. ಎಷ್ಟು ಪಟಾಕಿ ಹೊಡೆದ್ರೂ ಸಮಾಧಾನ ಆಗಲ್ವಲ್ಲ, ಪಟಾಕಿ ಇದ್ದಿದ್ದಂಗೆಲ್ಲ ಹೊಡಿತಾನೆ ಇರ್ತೀವಿ. ಇನ್ನು ನಾನ್ ವೆಜ್ ಅಂದಮೇಲೆ ಎಲೆ ಅಡಿಕೆ ಕೂಡ ಹಾಕಬೇಕಲ್ಲ, ಹಾಗಾಗಿ ಎಲ್ಲರೂ ಹಾಕ್ಕೊಂಡು ಹೊರಗಡೆ ಪಟಾಕಿ ಹೊಡ್ಕೊಂಡು ಕೂತಿದ್ವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಕಮೆಂಟು ಕೂಡ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.